ಅವ್ರನ್ನ ಪ್ರಶ್ನೆ ಮಾಡಬೇಕು, ಮತ್ತು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಆಮೇಲೆ ಮನೆಗೆ ಬೀಗ ಹಾಕ್ಕೊಂಡು ವಾರ 10 ದಿನ ಹೋಗೋಕ್ಕೆ ಮೊದಲೇ ಒಂದು ಮಾತು ಪೊಲೀಸವ್ರು ತಿಳಿಸಿರ್ಬೇಕು. ಆಮೇಲೆ ಈ ಚೈನ್ ಕಳ್ತನ ಮಾಡೋರು ಅವರೆಲ್ಲ ಬೈಕ್ಗಳಲ್ಲಿ ಬರ್ತಾರೆ, ಕಳ್ತನ ಬೈಕ್ ಇರ್ತಾರೆ. ಅವ್ರಿಗೆ ಅಡ್ರೆಸ್ ಹೇಳೋವಾಗ ಈ ಲೇಡೀಸ್ ತುಂಬ ಮನೆ ಲೇಡೀಸ್ ಎಲ್ಲ ಸ್ವಲ್ಪ ಹುಷಾರಾಗಿ ಅಂತ ಆಗಿದೆ. ಆಮೇಲೆ ಕಿಟಕಿಗಳಿಂದ ತೆಗೆದ್ಬಿಟ್ಟು ನೈಟ್ ಹೊತ್ತು ಬಾಗಿಲು ತೆಗೆದಾಗ ಕಿಟಕಿಯಲ್ಲಿ ತೆಗೆದು ಅವ್ರ ಮುಖ ನೋಡಿಬಿಟ್ಟು ಆಮೇಲೆ ಬಾಗಿಲು ತೆಗಿಬೇಕು ಯಾರಾದರೂ. ನೀವು ಇದೇ ಏರಿಯಾದವ್ರೆ, ಬೇರೆ ಏರಿಯಾದವ್ರು ಬಂದು ಇಲ್ಲಿ ಓಡಾಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಇವ್ರು ನಮ್ಮ ಏರಿಯಾದವರಲ್ಲ, ಏನಕ್ಕೆ ಇಲ್ಲಿ ಓಡಾಡ್ತಾವ್ರೆ. ಅವರು ಒಂದೇ ಸಲ ಬಂದು ಏನೂ ಮಾಡಲ್ಲ, 1-2 ರೌಂಡ್ ಹೊಡಿತಾರೆ, 3 ರೌಂಡ್ ಹೊಡಿತಾರೆ. ಅವಾಗ ನೀವು ನೋಡಬೇಕು ಇಂಥವ್ರು ಇಂಥ ಗಾಡಿ ನಂಬರ್ ಅಂತ. ನೀವು ನಮಗೆ ಒಂದು ಫೋಟೋ ಹಾಕ್ಬಿಟ್ಟು 112 ಇದೆ, 112 ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಯಾರು ನಮ್ಮ ಮೇಲೆ ನೈಟ್ ಟೈಮ್ ಆಗಲಿ ಡೇ ಟೈಮ್ ಆಗಲಿ ಓಡಾಡ್ತಿದ್ದಾರೆ ಅಂತಂದರೆ ನೀವು ನಮಗೆ ಇನ್ಫಾರ್ಮ್ ಮಾಡಿದ್ರೆ 112 ಬರುತ್ತೆ, ಇಲ್ಲ ನಾವೇ ಬರ್ತೀವಿ. ಇಲ್ಲ ಈವ್ನಿಂಗ್ ನಾವು ಹಿಂಗೆ ಬಂದಾಗ ನಮ್ಗೆ ಹೇಳಿದ್ರೆ ಸರ್ ಇವಾಗ ತಾನೇ ಏನೋ ಒಂದು ಓಡಾಡ್ತಿರೋದು ನೋಡಿ 112 ಫೋನ್ ಮಾಡಿದರೆ ಇದೆ ಪಬ್ಲಿಕ್ ಸರ್ವಿಸ್ ಅಂತಲೇ ಬಿಟ್ಟಿರೋದು, ಯೂಸ್ ಮಾಡ್ಕೊಳ್ಳಿ ಅದನ್ನು. ಮತ್ತು ಏನೇನು ನಿಮಗೆ ಪ್ರಾಬ್ಲಮ್ ಇದೆ ಸ್ಟೇಷನ್ಗೆ ಫೋನ್ ಮಾಡಿ. ಮನೆಗಳಂತ ಗಾಡಿ ಪಕ್ಕದಾಗೆ ನಿಲ್ಲಿಸ್ತಾರೆ ಸರ್, ಅಡ್ರೆಸ್ ಕೇಳ್ದಂಗೆ ಕೇಳ್ತಿಸ್ಕೊಂಡು ವೀಲಿಂಗ್ ಗಾಡಿಗಳಾಗಲಿ ನೀವು ಅಷ್ಟೇ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ. ವೀಲಿಂಗ್ ಗಾಡಿ ಯಾವುದೋ ಇದ್ದರೆ ನಂಬರ್ ನೋಟ್ ಮಾಡಿ ನಮಗೆ ಕ್ವಶನ್ ಮಾಡಬೇಕು. ಏನು ದೌರ್ಜನ್ಯ ಮಾಡೋಕ್ಕೆಲ್ಲ ಹೋಗಬೇಡಿ, ಮಾಮೂಲಿಯಾಗಿ ಕೇಳಿ. ಏನಿದ್ರೆ ಸ್ಟೇಷನ್ಗೆ ಒಂದು ಫೋನ್ ಮಾಡಿ. ಓಕೆ.